ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀನಿ ಅಂತ ಒಂದು ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಏನು ಇದೆಲ್ಲ ತೋರಿಸ್ತಾ ಇದ್ದಾಳಲ್ಲ ಅನ್ಕೋಬೇಡಿ, ಓಕೆನಾ. ಇವತ್ತು ಬೋಂಡ ಮಾಡ್ತಾ ಇದ್ದೀನಿ. ಎಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ನೋಡಿ, ನೋಡ್ಕೊಳ್ಳಿ, ಓಕೆನಾ. ನೋಡಿ, ನಮಗೆ 4 ಇದ್ವಿ ನಮ್ಮ ಮನೆಯಲ್ಲಿ, ಹಂಗಾಗಿ ಒಂದು ಸಣ್ಣ ಬಟ್ಟಲಲ್ಲಿ 4 ಕಪ್ಪು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ, ಓಕೆನಾ. ಬೀಟರ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಇಟ್ಟು ಮಿಕ್ಸ್ ಮಾಡೋಕ್ಕೆ. ಮತ್ತು ಸ್ವಲ್ಪ ಉಪ್ಪು, ಸೋಡಾ ಪುಡಿ, ಜೀರಿಗೆ, ಖಾರ ಇರ್ತಕ್ಕಂಥ 2 ಹಸಿಮೆಣ್ಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ, ಬೆಂಡೆಕಾಯಿ, ನಿಂಬೆಹಣ್ಣು, ಓಕೆನಾ. ನೋಡಿ, ಸ್ವಲ್ಪ ಈರುಳ್ಳಿ, 1-2 ಗಡ್ಡೆ ಈರುಳ್ಳಿ, ಆಲೂಗಡ್ಡೆ, ಮತ್ತು ಏನಿದು ಸೌತೆಕಾಯಿ, ಓಕೆನಾ. ಕಾದಿರ್ತಕ್ಕಂಥ ಎಣ್ಣೆ ಕಾಣಿಸ್ತಾ ಇರ್ಬೋದು ನೋಡಿ, ಇಷ್ಟು ತೊಗೊಂಡಿದ್ದೀನಿ ಐಟಮ್ಸ್, ಓಕೆನಾ. ಸ್ವಲ್ಪ ಕಾದಿರುವಂಥ ಎಣ್ಣೆನ ಮಿಕ್ಸ್ ಮಾಡಿಬಿಡೋಣ, ಓಕೆನಾ. ನೋಡಿ, ಸ್ವಲ್ಪ ಉಪ್ಪು ತಗೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ, ಓಕೆನಾ. ಮತ್ತು ಸ್ವಲ್ಪ ಸಣ್ಣ ಸ್ಪೂನ್ ಇಟ್ಟಿನಿ, ಸೋಡಾ ಪುಡಿ ಭಾಳ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು, ಯಾಕಂದರೆ ಎಣ್ಣೆ ಹಿಡಿದು ಬಿಡುತ್ತೆ, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ, ಕಾಣಿಸ್ತಿರ್ಬೋದು, ಓಕೆನಾ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ನೀವು ಜೀರಿಗೆ ಆದರೂ ಹಾಕ್ಕೊಳ್ಳಿ, ಅಜ್ವೇನಾದರೂ ಹಾಕ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಜೀರ್ಣಕ್ರಿಯೆಗೆ ಒಳ್ಳೆಯದು. ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಕಾಣಿಸ್ತಾ ಇದೆಯಾ ನೋಡಿ. ಸ್ವಲ್ಪ ನಿಂಬೆ ರಸ, ಬೀಜನ ಆಲ್ರೆಡಿ ತೆಗೆದಿದ್ದೀನಿ, ಹಾಗಾಗಿ 1-2 ಬೀಜ ಬಂದರೆ ತಕ್ಕೊಳ್ಳಿ. ಸ್ವಲ್ಪ ಈ ಥರ ನಿಂಬೆ ರಸ ಹಾಕ್ಕೊಂಡಿದ್ದೀನಿ, ಓಕೆನಾ. ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಎಲ್ಲ ಬೀಟರ್ ಹಾಕಿ ಮಿಕ್ಸ್ ಮಾಡಿಬಿಡೋಣ, ಓಕೆನಾ. ಸ್ವಲ್ಪ ಕೊತ್ತಂಬರಿ, ನಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ, ಓಕೆನಾ. ನೋಡಿ, ಇಷ್ಟೇ. ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಡೋದೆ, ಎಷ್ಟು ಬೇಕಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಸ್ವಲ್ಪ ಹಾಕ್ಕೊಂಡು ಈ ಥರ ಬೀಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಮಾಡ್ತೀನಿ, ಓಕೆನಾ. ಸಂಪೂರ್ಣ ವಿಡಿಯೋ ನೋಡಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಎಣ್ಣೆ ಆಲ್ರೆಡಿ ಕಾದಿದೆ, ಒಂದೊಂದೇ ಈ ಥರ ಬೋಂಡ ಬಿಡ್ತಾ ಇರಬೇಕು. ನೆಕ್ಸ್ಟು ನೋಡ್ತಾ ಇರಿ, ಈ ಥರ ಕಲಿಸ್ಕೊಳ್ಳಿ ಹಿಟ್ಟನ್ನ. ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯೇ, ಈ ಥರ ಹಾಕೋದು, ಓಕೆನಾ. ಈ ಥರ ಹಾಕಿ ನೋಡಿ ಫ್ರೆಂಡ್ಸ್, ಬೋಂಡ ರೆಡಿ ಆಗ್ತಾ ಇದ್ದಾವೆ. ದೊಣ್ಣೆ ಮೆಣಸಿನ್ಕಾಯಿ ಬೋಂಡ, ಕ್ಯಾಪ್ಸಿಕಮ್ ಬೋಂಡ ರೆಡಿ ಆಗ್ತಾ ಇದ್ದಾವೆ ನೋಡಿ, ಸಖತ್ತಾಗೆ ರೆಡಿ ಆಗ್ತಾ ಇದ್ದಾವೆ. ತುಂಬ ಮಳೆ ಬರ್ತಾ ಇರಬೇಕು, ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ, ಓಕೆನಾ. ನೀವು ಸಹ ಮಾಡ್ಕೊಂಡು ತಿನ್ನಿ, ಓಕೆನಾ. ನೋಡಿ, ಸಖತ್ತಾಗಿ ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿದೆ ಕ್ಯಾಪ್ಸಿಕಮ್ ಬೋಂಡ, ಓಕೆನಾ. ಕಾಣಿಸ್ತಾ ಇರ್ಬೋದು ನೋಡಿ, ಓಕೆನಾ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಹಾಕ್ತಾ ಇರಬೇಕು. ಎಣ್ಣೆ ಸ್ವಲ್ಪ ಮೀಡಿಯಮೇ ಇಟ್ಕೊಳ್ಳಿ, ಎಣ್ಣೆ ಉರಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವನ್ನೆಲ್ಲವೂ ಒಂದೊಂದೇ ಸರಿ ಐಟಮ್ಸ್ನ ಹಾಕ್ಕೊಂಬಿಡೋಣ, ಓಕೆನಾ. ಕಾಣಿಸ್ತಾ ಇದೆಯಾ, ಬೆಂಡೆಕಾಯಿ ಬೋಂಡ, ಬೆಂಡೆಕಾಯಿ ಬೋಂಡ, ಆಮೇಲೆ ಆಲೂಗಡ್ಡೆ ಬೋಂಡ, ಕಾಣಿಸ್ತಾ ಇದೆಯಾ, ಸೌತೆಕಾಯಿ ಬೋಂಡ, ಈರುಳ್ಳಿ ಬಜ್ಜಿ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ, ಕಾಣಿಸ್ತಾ ಇರ್ಬೋದು, ಓಕೆನಾ.
ತುಂಬ ಚೆನ್ನಾಗೇ ಬರ್ತಾ ಇದೆ. ಖಂಡಿತ ನೀವು ಸಹ ಒಂದ್ಸರಿ ಮಾಡ್ಕೊಂಡು ತಿನ್ನಿ, ಸಖತ್ತು ಬರುತ್ತೆ. ಇವೆಲ್ಲವೂ ಚೆನ್ನಾಗಿ ಬೇಯಲಿ, ಸಖತ್ತು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮಳೆ ಬರ್ತಾ ಇರಬೇಕು, ಜೊತೆಗೆ ಈ ಥರ ಬೋಂಡಾ ಬಜ್ಜಿ ತಿಂತಾಯಿದ್ರೆ ಆಹಾ ಸಖತ್ತು ಮಜಾ ಇರುತ್ತೆ ಅಲ್ವಾ. ಏನು ಅಂದರೆ ಸ್ವಲ್ಪ ಕಾಫಿ, ಬಿಸಿ ಬಿಸಿ ಕಾಫಿ ಇರಬೇಕು, ಜೊತೆಗೆ ಈ ಥರ ಬೋಂಡ ಮಾಡ್ಕೊಂಡು ತಿಂತಾಯಿದ್ರೆ ಹೆಂಗೆ ಹೇಳ್ತೀರ, ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಯಾವಾಗಲೂ ಮಾಡ್ಕೊತೀನಿ, ಯಾವಾಗಲೂ ಈ ಥರನೇ ಮಾಡ್ಕೊತ ತಿಂತಾ ಇರಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಅದು ಏನಾದರೂ ಜರಡಿಯಿಂದ ನಿಮಗೆ ಇದಾಗ್ಲಿದ್ರೆ ಈ ಥರ ಒಂದು ಇದನ್ನ ತಗೊಳ್ಳಿ, ಕಡ್ಡಿ, ಈ ಥರ ತಿರುವಾಗ್ತಾ ಇರಿ. ಓಕೆನಾ? ಸಖತ್ತ ಬಂದಿದೆ ನೋಡಿ, ಆ ಥರ ಬೇಯ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ? ಚೆನ್ನಾಗಿ ಬೆಂದ್ಬಿಟ್ಟು ನೋಡಿ, ಆಲ್ರೆಡಿ ರೆಡಿ. ನೋಡಿ ಕಲರ್ ನೋಡಿ ಯಾವ ಥರ ಬಂದಿದೆ, ಸಖತ್ತು ಕಲರ್ ಮಾತ್ರ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ವಾವ್, ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತೈತೆ ಅಲ್ವಾ. ಕಲರ್ ನೋಡಿ ಯಾವ ಥರ ಇದೆ, ಸಖತ್ತು ಟೇಸ್ಟ್ ಬಂದಿದೆ ನೋಡಿ. ಇನ್ನೂ ಸ್ವಲ್ಪ ಇದೆ, ಇವೆಲ್ಲ ಹಾಕಿ ಮುಗಿಸ್ಬಿಡ್ತೀನಿ. ಓಕೆನಾ? ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಕಾಣಿಸ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಸೂಪರ್. ನಾನಂತೂ ಇವಷ್ಟು ಖಾಲಿ ಮಾಡ್ತೀನಿ. ಓಕೆನಾ? ನೋಡಿ ಯಾವ ಥರ ಬಂದಿದ್ದಾವೆ, ಕಾಣಿಸ್ತಾ ಇರ್ಬೋದು ನೋಡಿ. ತುಂಬ ಚೆನ್ನಾಗಿದ್ದಾವಲ್ವಾ. ವಾವ್, ತುಂಬ ಬಿಸಿ ಇದ್ದಾವೆ, ಹಾಗಾಗಿ ಇನ್ನೊಂದು 5 ನಿಮಿಷ ಬಿಟ್ಟು ತಿಂತೀನಿ. ಬಿಸಿ ಇರುವಾಗಲೇ ತಿನ್ನಿ. ಕೆಲವರು ಹೆಂಗೆ ಗೊತ್ತಾ, ಬಾಯಾಗೆ ಹೊಗೆ ಬರಬೇಕು ಆ ಥರ ತಿಂತಾರೆ, ಬಾಯಲ್ಲಿ ಹೊಗೆ ಬರಬೇಕು ಆ ಥರ. ಕಾಣಿಸ್ತಾ ಇದೆಯಾ ನೋಡಿ? ಇದು ಸೌತೆಕಾಯಿ ಬೋಂಡ ಕಾಣಿಸ್ತಾ ಇದೆಯಾ? ಮತ್ತು ಇದು ಈರುಳ್ಳಿ ಬೋಂಡ. ಇವು ಏನು ಗೊತ್ತಾ, ಬೆಂಡೆಕಾಯಿ ಬಜ್ಜಿ. ಇದು ನೋಡಿ ಕ್ಯಾಪ್ಸಿಕಮ್, ಸಖತ್ತಾಗಿದ್ದಾವೆ ನೋಡಿ. ಕಲರ್ ನೋಡಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ತಿಂದು ನೋಡ್ತೀನಿ. ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಅನಿಸುತ್ತೆ ಅಲ್ವಾ? ಸಖತ್ತಾಗಿದೆ ಫ್ರೆಂಡ್ಸು. ಅಷ್ಟು ಖಾಲಿ ಮಾಡಿ ಕಡಿಮೆ ಅಂತ ಇದೆಯಾ, ಕೇಳಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಸಹ ಮಾಡ್ಕೊತೀನಿ. ಹೇಗೆ ಬಂತು ವಿಡಿಯೋ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್, ಮರಿಬೇಡಿ. ಓಕೆನಾ? ಎಷ್ಟೆಲ್ಲ ಐಟಮ್ಸ್ ಹಾಕಿದೆ, ತುಂಬ ಟೇಸ್ಟ್ ಬಂದಿದೆ. ಓಕೆನಾ? ಸೂಪರ್ ಇದೆ. ಖಂಡಿತ ನೀವು ಸಹ ಮಾಡ್ಕೊಂಡು ತಿಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಂಪೂರ್ಣ ಮರಿಬೇಡಿ ಫ್ರೆಂಡ್ಸ್. ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬಾ, ಟೇಸ್ಟ್ ಮಾಡಿ ಹೇಳ್ಬಾ ಯಾವ ಥರ ಬಂತು ಬೋಂಡಾ ಬಜ್ಜಿ ಅಂತ. ತಿಂದು ಟೇಸ್ಟ್ ಮಾಡಿ ಹೇಳು ಬಾ. ಚಿನ್ನು, ತಿಂತೀಯಾ? ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಮ್ಮ ಚಿನ್ನು ಟೇಸ್ಟ್ ಮಾಡಿ ಹೇಳ್ತಾಳೆ ಯಾವ ಥರ ಬಂತು ಅಂತ. ನೋಡು ಚಿನ್ನು, ತಿನ್ನು ನೋಡು ಯಾವ ಥರ ಬಂತು ಅಂತ. ಟೇಸ್ಟ್ ಮಾಡಿ ಹೇಳು. ಸೂಪರಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ನೋಡಿ ಫ್ರೆಂಡ್ಸ್, ಚಿನ್ನು ತಿಂದು ಹೇಳಿದ್ಲು ಆಲ್ರೆಡಿ, ತುಂಬ ಚೆನ್ನಾಗಿದೆ ಅಂತೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಸಖತ್ತಾಗಿದೆ ನೋಡಿ. ಮಳೆ ಬಂತು ಅಂದರೆ ಒಂದು ಗ್ಲಾಸ್ ತುಂಬ ಟೀ ಕಾಫಿ ಇಟ್ಕೊಂಡು ಈ ಥರ ಬಜ್ಜಿ ತಿನ್ನಿ, ತುಂಬ ಮಜಾ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ತುಂಬ ಸಖತ್ತಾಗಿದೆ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಚಿನ್ನು ಸೂಪರ್ ಇದೆ ಚಿನ್ನು, ತುಂಬ ಟೇಸ್ಟ್ ಇದೆ. ಚೆನ್ನಾಗಿತ್ತಾ ನೀನು ತಿಂದಿದ್ದು? ಬಾಯಿಲ್ಲ ಮಾತಾಡಕ್ಕ? ಚೆನ್ನಾಗಿತ್ತಾ? ಬಾಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾಳ, ಹಂಗಾಗಿ ಮಾತಾಡ್ತಾ ಇಲ್ಲ. ಸೂಪರ್ ಇದೆ ಫ್ರೆಂಡ್ಸ್. ಅಷ್ಟು ಖಾಲಿ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಸೂಪರ್ ನೋಡಿ, ಒಂದು ಟೀ ರೆಡಿ ಆಯಿತು, ಜೊತೆಗೆ ಮಂಡಕ್ಕಿ,
ಪಕೋಡ, ಈರುಳ್ಳಿ ಬಜ್ಜೆ, ಬೋಂಡ ಎಲ್ಲ ಸಖತ್ತಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ನೋಡಿ, ಸೂಪರಾಗಿ ಟೇಸ್ಟ್ ಎಲ್ಲ ಸಖತ್ತಾಗಿದೆ. ಬನ್ನಿ ಬನ್ನಿ ಸವಿಯೋಣ ಬನ್ನಿ ಫ್ರೆಂಡ್ಸ್. ಓಕೆನಾ? ನೋಡಿ ಸಖತ್ತಾಗಿದೆ. ಬನ್ನಿ ಬನ್ನಿ ತಿನ್ನೋಣ ಬನ್ನಿ. ಇವಾಗ ನೀವು ಸಹ ಮಾಡ್ಕೊತೀನಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ ನೋಡಿ ಬೋಂಡ ಬಜ್ಜಿ, ಸಾಯಂಕಾಲ ಸ್ನ್ಯಾಕ್ಸ್. ಓಕೆನಾ? ಸೂಪರ್ ಇದೆ. ಈ ಥರ ಚಿಟಿ ಚಿಟಿ ಮಳೆ ಬರ್ತಾ ಇರಬೇಕು ಅಲ್ವಾ? ಕಾಣಿಸ್ತಾ ಇದೆಯಾ? ಚುಮು ಚುಮು ಮಳೆ, ಚಿಟಿ ಚಿಟಿ ಹನಿ ಕಾಣಿಸ್ತಾ ಇರಬಹುದು ಅಂದ್ಕೊಂಡಿದ್ದೀನಿ. ಈ ಥರ ಮಳೆ ಬರ್ತಾ ಇದ್ದರೆ ಆವಾಗ ಮಿರ್ಚಿ ಬೋಂಡ ತಿನ್ನಬೇಕು. ಸೂಪರ್ ಇರುತ್ತೆ ನೋಡಿ ಅಲ್ವಾ? ವಾವ್, ಸಖತ್ತಾಗೆ ಇರುತ್ತೆ ನೋಡಿ ಅಲ್ವಾ? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಾವ್, ಸೂಪರ್ ನೋಡಿ ಅಲ್ವಾ? ಮಳೆ ಬಂದಾಗ ಈ ಥರ ಮಿರ್ಚಿ ಬೋಂಡ ಬಜ್ಜಿ ಜೊತೆಗೆ ಸ್ವಲ್ಪ ಕಾಫಿ ಇದ್ಬಿಟ್ರೆ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ಅಲ್ವಾ? ನೋಡಿ ಅಮೃತ ಬಳ್ಳಿ. ಓಕೆನಾ? ಅಮೃತ ಬಳ್ಳಿ. ಸೂಪರಾಗೆ ಬೋಂಡ ರೆಡಿ. ಬನ್ನಿ ಫ್ರೆಂಡ್ಸ್ ಸವಿಯೋಣ. ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ವಾವ್, ಸಖತ್ತಾಗೆ ರೆಡಿಯಾಗಿದೆ. ಈರುಳ್ಳಿ ಬೋಂಡ, ಕ್ಯಾಪ್ಸಿಕಮ್ ಬೋಂಡ. ಓಕೆನಾ? ಸೂಪರ್ 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 ನೋಡಿ, ತಟ್ಟೆ ಫುಲ್ಲಾಗಿದೆ. ಓಕೆನಾ ಫ್ರೆಂಡ್ಸ್? ಬನ್ನಿ ಬನ್ನಿ ಸವಿಯೋಣ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೀವು ಸಹ ಮಾಡ್ಕೊತೀನಿ ಫ್ರೆಂಡ್ಸ್.